ಮನ್ಯೇಸುರಾನ್ ಭಾಗವತಾಂಸ್ತ್ರಧೀಶೇ ಸಂರಂಭಮಾರ್ಗಾಭಿನಿವಿಷ್ಟಚಿತ್ತಾನ್ ಯೇ ಸಂಯುಗೇ ಚಕ್ಷತತಾರ್ಕ್ಷ್ಯಪುತ್ರಸ್ಯಾಂಸೇ ಸುನಾಭಾಯುತ ಮಾಪತಂತಂ. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 24ನೇ ಶ್ಲೋಕವನ್ನು ನಾವೀಗ ನೋಡ್ತಿದ್ದೇವೆ. ಅದರಲ್ಲಿ ಈಗಾಗಲೇ ಸರಳವಾದ ಭಾವಾರ್ಥ ಮತ್ತು ವಿಜಯಧ್ವಜರು ಯಾದವಾರ್ಯರು ಹೇಳಿದ ಸ್ವಲ್ಪ ಅರ್ಥ ಇದನ್ನೆಲ್ಲ ನೋಡಿ ಮುಗಿಸಿದ್ದೇವೆ. ಇದಕ್ಕೆ ಭಾಗವತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ನೋಡಬೇಕು. ಭಾಗವತ ತಾತ್ಪರ್ಯ ಇತ್ಯಾದಿಗಳನ್ನು ಗಮನಿಸುವುದಿದೆ. ಇದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಬ್ರಹ್ಮಪುರಾಣದ 4-5 ಶ್ಲೋಕಗಳನ್ನು ಕೊಟ್ಟು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಭಗವಂತನನ್ನ ಶಂಖಚಕ್ರ ಗದಾಧರನಾದ ವಿಷ್ಣುವನ್ನು ಯಾರು ಭಕ್ತಿಯಿಂದ ಕಾಣ್ತಾರೋ ಅವರು ಅಸುರ ಜಾತಿಯವರಾದರೂ ಭಗವದ್ ಭಕ್ತರು ಅಂತಲೇ ತಿಳಿಯಬೇಕು. ಋಷಿಕುಮಾರನೇ ಇದ್ರೂ ಆತ ಒಂದು ವೇಳೆ ಭಗವಂತನನ್ನು ದ್ವೇಷಿಸಿದರೆ ಆತ ಅಸುರನೇ. ಅಂಥವರೆಲ್ಲ ದುರ್ಗತಿಗೆ ಹೋಗ್ತಾರೆ. ಹಿರಣ್ಯಕಶಿಪು ಮೊದಲಾದವರೆಲ್ಲ ಆರಂಭದಲ್ಲಿ ಭಕ್ತಿ ದ್ವೇಷಗಳನ್ನು ಮಾಡಿದ್ರೆ ಹೌದು, ಇಲ್ಲಂತಲ್ಲ. ಅದಕ್ಕೆಲ್ಲ ಕಾರಣ ಆಯಾ ಸಾತ್ವಿಕ ಜೀವನ ಜೊತೆಗೆ ಒಂದು ತಮೋಯೋಗ್ಯವಾದಂತಹ ಜೀವ ಒಳಗಿರುವುದೇ ಕಾರಣ. ಆದರೆ ಕ್ರಮವಾಗಿ ಭಕ್ತಿಯನ್ನೇ ಮಾಡ್ತಾರೆ. ಕಂಸ, ಪೂತನೆ ಮೊದಲಾದವರೆಲ್ಲ ಒಂದೇ ಶರೀರದಲ್ಲಿ ಸಾತ್ವಿಕ ತಾಮಸ ಜೀವರ ಜೊತೆಗೆ ಇರೋದರಿಂದ ಹೀಗೆ ಸದ್ಗತಿ ದುರ್ಗತಿಗಳು ಎರಡನ್ನೂ ಪಡೀತಾರೆ. ಅಲ್ಲಿ ಒಳಗಿರುವ ಸಾತ್ವಿಕ ಜೀವ ಸದ್ಗತಿಯನ್ನು ಪಡೆದರೆ ತಾಮಸ ಜೀವ ದುರ್ಗತಿಯನ್ನು ಪಡೀತದೆ. ಸಕಲ ಶಾಸ್ತ್ರಗಳ ಸಿದ್ಧಾಂತ ಇದು. ಭಕ್ತಿಯಿಂದ ಮುಕ್ತಿ, ದ್ವೇಷದಿಂದ ದುರ್ಗತಿ ಅಂತ. ಈ ಒಂದು ವಸ್ತುಸ್ಥಿತಿಗೆ ಎಂದೂ ವ್ಯತ್ಯಾಸ ಆಗೋದಿಲ್ಲ. ದ್ವೇಷದಿಂದ ಶಿಶುಪಾಲ ಮೊದಲಾದವರು ಕೃಷ್ಣನಲ್ಲಿ ದ್ವೇಷವನ್ನು ಸಾಧಿಸಿ ಮುಕ್ತರಾದರು ಅಂತ ಹೇಳುವ ಮಾತೆಲ್ಲ ಮೋಹಕ. ಅದಕ್ಕೆ ಸಜ್ಜನರ ಬಗ್ಗೆ ಭಗವಂತ ತೋರುವ ಕರುಣೆ ಅಂಥದ್ದು ಅನ್ನೋದನ್ನು ತಿಳಿಸುವ ಉದ್ದೇಶ ಇದೆ ಹೊರತು ತಾಮಸರು ಕೂಡ ಸದ್ಗತಿಯನ್ನು ಪಡೆದರು ಅಂತ ತೋರಿಸುವ ಉದ್ದೇಶ ಇಲ್ಲ ಅಂತ ಬಂದಿದೆ. ಭಾಗವತ ತಾತ್ಪರ್ಯದಲ್ಲಿ ಈ ಸಂಗತಿಗಳು ಬಂದಿವೆ. ಇದನ್ನ ಆಧಾರವಾಗಿಟ್ಕೊಂಡು ವಿಷ್ಣು ತೀರ್ಥರು ಕೂಡ ಭಾಗವತದ 7ನೇ ಸ್ಕಂದದಲ್ಲಿ ಬರುವ ಕೆಲವು ಮಾತುಗಳನ್ನು ಉದ್ಧರಿಸಿ ವ್ಯಾಖ್ಯಾನ ಮಾಡ್ತಾರೆ. ನನು ಅಸುರೋವೇತಿ ಕಥಂ ತೇಷಾಂ ಸರ್ವದಾ ಭಗವತಾ ಸಹ ಯುದ್ಧಾದಿಕಂ ಕುರ್ವತಾಂ ತಸ್ಮಿನ್ ಭಕ್ತೇ ಅಭಾವಾದಿತ್ಯತಃ ಅಸುರಾಪಿ ಭಕ್ತಾಃ ಸಂತೀತ್ಯಾಹ. ಅಸುರರು ಯಾವತ್ತೂ ಭಗವಂತನ ಜೊತೆಗೆ ದ್ವೇಷನೇ ಮಾಡ್ತಿರ್ತಾರೆ. ಅವ್ರು ಹೇಗೆ ಭಗವಂತನ ಭಕ್ತರಾಗುವುದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಈ ಶ್ಲೋಕ ಉತ್ತರ ಕೊಟ್ಟಿದೆ. ಭಗವಂತನಲ್ಲಿ ಸಂಭ್ರಮ ಅಂದರೆ ಕ್ರೋಧ, ಅದೇ ಒಂದು ಮಾರ್ಗ. ಆ ಮಾರ್ಗದಿಂದ ಅಭಿನಿವಿಷ್ಟ ಅಂದರೆ ಭಕ್ತಿಪೂರ್ವಕವಾಗಿ ನಿವಿಷ್ಟವಾದದ್ದು ಅಂತ ಅರ್ಥ. ನಿವಿಷ್ಟ ಅಂದರೆ ಕೂತ್ಕೊಂಡದ್ದು, ಸಂಲಗ್ನವಾದದ್ದು ಇವರ ಮನಸ್ಸು. ಅದು ಹೇಗೆ ಸಂಲಗ್ನ ಆಗಿದೆ ಅಂದರೆ ಬರೇ ನಿವಿಷ್ಟ ಅಲ್ಲ, ಅಭಿನಿವಿಷ್ಟಂ, ಚೆನ್ನಾಗಿ ಸಂಲಗ್ನ ಆಗಿದೆ, ಭಕ್ತಿಪೂರ್ವಕವಾಗಿ ಸಂಲಗ್ನ ಆಗಿದೆ. ಬೇರೆಯವರು ಆ ಶರೀರದಲ್ಲಿ ಒಬ್ಬ ತಾಮಸ ಜೀವ ಪ್ರವಿಷ್ಟ ಆಗಿರೋದ್ರಿಂದ ಆ ನಿಮಿತ್ತದಿಂದ ಕುಪಿತರಾಗಿ ದ್ವೇಷ ಸಾಧಿಸಿ ಯುದ್ಧ ಮಾಡಿದರೂ ಕೂಡ ಮತ್ತೆ ಮುಂದೆ ಭಕ್ತಿಯನ್ನು ಪಡೀತಾರೆ, ಆ ಮಾರ್ಗದಲ್ಲೇ ಮುಂದುವರಿತಾರೆ ಅಂತ ಅದರ ತಾತ್ಪರ್ಯ. ಅಂತೂ ಯುದ್ಧಾಧಿಕಂ ಅನ್ಯ ನಿಮಿತ್ತಂ, ಯುದ್ಧ ಮಾಡಲಿಕ್ಕೆ, ಭಗವಂತನ ಮೇಲೆ ಕಾಲ್ ಕೆರೆದು ಜಗಳ ಮಾಡಲಿಕ್ಕೆ ಒಳಗಿರುವ ಮತ್ತೊಂದು ದುರ್ಜೀವ ಕಾರಣ.
ವಾಸ್ತವಿಕವಾಗಿ ಅವರಲ್ಲಿರುವ ಭಕ್ತಿ ಅನ್ನೋದು ಸ್ವಾಭಾವಿಕವಾದದ್ದು. ಭಗವಂತನಲ್ಲಿ ಅವರು ಸಾಧಿಸಿದ ಆ ದ್ವೇಷ ಅನ್ನೋದು ಕೇವಲ ತಾತ್ಕಾಲಿಕವಾದದ್ದು. ಹೀಗೆ ಭಕ್ತಿಯೇ ಬಹಳ ಮುಖ್ಯ ಅಂತದರ ಅಭಿಪ್ರಾಯ. ಪ್ರಹ್ಲಾದ ತನ್ನ ಸ್ನೇಹಿತರಾದ ದೈತ್ಯ ಬಾಲಕರಿಗೆ ಹೇಳುವ ಮಾತುಗಳು 7ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ ಹೀಗೆ ಬಂದಿವೆ. ಅವೆಲ್ಲ 52, 53, 54ನೇ ಶ್ಲೋಕಗಳು. ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಬ್ರಾಹ್ಮಣನಾಗಿ ಉಪಯೋಗವಿಲ್ಲ, ಅದು ಸಾಲದು, ಅದು ಬೇಕಾಗಿಲ್ಲ. ಬ್ರಾಹ್ಮಣನಾಗಿದ್ದರೆ ಸಾಲೋದೂ ಇಲ್ಲ, ಬ್ರಾಹ್ಮಣತ್ವ ಬೇಕಾಗಿಯೂ ಇಲ್ಲ. ದೇವನಾದರೆ, ಋಷಿ ಆದರೆ ಸಾಲದು. ಸದಾಚಾರ, ಅಧ್ಯಯನ, ಬೇಕಾದಷ್ಟು ದಾನ, ತಪಸ್ಸು, ಪೂಜೆ, ಶೌಚ ಇತ್ಯಾದಿಗಳನ್ನು ಮಾಡಿದರೆ ಅವೂ ಸಾಲದು. ನಿರ್ಮಲವಾದ ಭಕ್ತಿಯಿಂದಲೇ ಆತನನ್ನು ವಶಪಡಿಸ್ಕೊಳ್ಬಹುದಷ್ಟೆ. ಅದೊಂದು ಇಲ್ಲದೆ ಹೋದರೆ ಉಳಿದಿದ್ದೆಲ್ಲವೂ ವಿಡಂಬನ. ಹರಿರನ್ಯ ಪ್ರಿಯತೆ ಅಮಲಯ ಭಕ್ತ್ಯ ಹರಿಹಿ ಅನ್ಯದ್ ವಿಡಂಬನಂ. ಭಕ್ತಿಯೊಂದನ್ನು ಬಿಟ್ಟು ಉಳಿದುದೇನು ಮಾಡಿದರೂ ಅದೆಲ್ಲವೂ ಕೂಡ ಕೇವಲ ಆಡಂಬರ, ಪ್ರದರ್ಶನ ಅಷ್ಟೆ. ಆದ್ದರಿಂದ ಭಗವಂತನಲ್ಲಿ ಭಕ್ತಿ ಮಾಡಿ ನೀವು. ಎಲ್ಲರಿಗೂ ಆತ ಸ್ವಾಮಿ. ಆತ್ಮೋಪಮ್ಯೇನ ಸರ್ವತ್ರ ಸರ್ವಭೂತಾತ್ಮನೀಶ್ವರೇ. ನನ್ನೊಳಗೆ ಭಗವಂತ ಹೇಗಿದ್ದಾನೋ ಹಾಗೆ ಎಲ್ಲರೊಳಗೂ ಭಗವಂತ ಇದ್ದಾನೆ. ದೇವನಾಗಲಿ, ಅಸುರನಾಗಲಿ, ಮನುಷ್ಯನಾಗಲಿ, ಯಕ್ಷ, ಗಂಧರ್ವ ಆಗಲಿ, ಭಗವಂತನಲ್ಲಿ ಭಕ್ತಿ ಮಾಡಿದರೆ ಈ ಜಗತ್ತಿನಲ್ಲೂ ಸಂಸಾರದಲ್ಲೂ ಅವರಿಗೆ ಕಲ್ಯಾಣ ಕಾದಿದೆ. ಮುಂದೆ ಪರಲೋಕದಲ್ಲಿಯೂ ಅವರಿಗೆ ಶ್ರೇಯಸ್ಸು ಆಗೇ ಆಗ್ತದೆ. ಸ್ವಸ್ತಿಮಾನ್ ಸ್ಯಾತ್ ಯಥಾ ವಯಂ. ಇದಕ್ಕೆ ನಾನೇ ಸಾಕ್ಷಿ ಅಂತಾನೆ ಪ್ರಹ್ಲಾದ. ದೈತೇಯ ಯಕ್ಷರಕ್ಷಾಂಸಿ ಸ್ತ್ರೀಯ ಶೂದ್ರ ವ್ರಜೌಕಸಃ. ಯಾರೇ ಆಗಿರಲಿ, ದೈತ್ಯರಿರಲಿ, ಯಕ್ಷರಿರಲಿ, ರಾಕ್ಷಸರು, ಸ್ತ್ರೀಯರು, ಶೂದ್ರರು, ಗೋವಳರು, ಗೋಪಾಲಕರು, ಗೋವಳರು ಅಂದರೆ ಪಕ್ಷಿಗಳು, ಮೃಗಗಳು, ಇನ್ಯಾವುದೇ ಪಾಪ ನಿಮಿತ್ತವಾಗಿ ಬೇರೆ ಬೇರೆ ಜನ್ಮಗಳನ್ನು ತಳೆದವರು, ಮೂಲತಃ ಭಕ್ತರಾದವರು, ಅಂಥವರೆಲ್ಲ ಭಕ್ತಿಯ ಬಲದಿಂದ ಮುಕ್ತಿಯನ್ನು ಪಡೆದದ್ದು ಶಾಸ್ತ್ರದಲ್ಲಿ ಅನೇಕ ಉದಾಹರಣೆಗಳ ಮೂಲಕ ನಮಗೆ ಕಂಡು ಬರ್ತದೆ. ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿ ಮಾಡೋದು, ಅವನನ್ನು ಎಲ್ಲ ಕಡೆ ಕಾಣುವುದು. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಮೃತಃ. ಪರಮ ಪುರುಷಾರ್ಥ, ಅತಿ ದೊಡ್ಡ ಸಾಧನೆ ಈ ಜಗತ್ತಿನಲ್ಲಿ ಅಂದರೆ ಭಗವಂತನಲ್ಲಿ ನಿಶ್ಚಲ ಭಕ್ತಿ ಮಾಡಿ ಎಲ್ಲರಲ್ಲಿಯೂ ಆತನನ್ನು ಕಾಣುವುದು. ಹೀಗೆ ಇವತ್ತು ವಿಷ್ಣು ತೀರ್ಥರ ವ್ಯಾಖ್ಯಾನ ಮತ್ತು ಭಾಗವತ ತಾತ್ಪರ್ಯದ ಸ್ಥೂಲವಾದ ಅವಲೋಕನ ಮಾಡಿದ್ದೇವೆ. ಅದರೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ. ಭಾಗವತ ತಾತ್ಪರ್ಯದಲ್ಲಿ ಬಂದಿರುವ ಕೆಲವು ಶಬ್ದಗಳ ಅರ್ಥಗಳನ್ನು ಮತ್ತು ಭಾಗವತ ತಾತ್ಪರ್ಯ ಏನು ವಿಶಿಷ್ಟ ಸಂಗತಿಯನ್ನು ಹೇಳಲಿಕ್ಕೆ ಹೊರಟಿದೆ, ಬೇರೆ ವ್ಯಾಖ್ಯಾನಕಾರರು ಈ ಶ್ಲೋಕವನ್ನು ಅರ್ಥೈಸುವಾಗ, ಈಗ ನಾವು ನೋಡ್ತಿರುವ ಶ್ಲೋಕವನ್ನು ಅರ್ಥೈಸುವಾಗ ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನೆಲ್ಲ ನಾವು ಮುಂದಿನ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.